ತಾಳ್ಮೆ ಇರಲಿ, ನೋವು ಕೊಟ್ಟವರಿಗೆ ನಿನ್ನ ಬೆಲೆ ತಿಳಿಸುವ ಕಾಲವು ಬರುತ್ತದೆ, ಕಾದು ನೋಡು. ಈ ಕೃಷ್ಣನ ಸಾಲುಗಳ ಒಳಗಿನ ಅರ್ಥವನ್ನು ಸ್ವಲ್ಪ ಆಳವಾಗಿ ನೋಡುವುದಾದರೆ, ತಾಳ್ಮೆ ಇರಲಿ ಎಂದರೆ ಇದು ಕೇವಲ ಕಾಯುವಿಕೆ ಅಲ್ಲ. ನೋವು ಬಂದಾಗಲೂ ಅನ್ಯಾಯವಾದಾಗಲೂ ಮನಸ್ಸನ್ನು ಕುಸಿಯದಂತೆ ಹಿಡಿದುಕೊಳ್ಳುವ ಶಕ್ತಿ, ತಕ್ಷಣ ಪ್ರತಿಕ್ರಿಯೆ ಕೊಡದೆ ಒಳಗಿನಿಂದ ಬಲವಾಗಿರುವ ಸ್ಥಿತಿ. ನಮಗೆ ನೋವು ಕೊಟ್ಟವರಿಗೆ ನಾವುಗಳು ಶತ್ರುಗಳೇ ಆಗಬೇಕೆಂದಿಲ್ಲ. ಕೆಲವೊಮ್ಮೆ ನಮ್ಮವರೇ ನಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ನಮ್ಮ ಮೌಲ್ಯವನ್ನು ಅರಿಯದೆ ತಿಳಿಯದೆ ನಮ್ಮೊಂದಿಗೆ ವರ್ತಿಸಿದವರು. ನಾವು ನಮ್ಮ ಬೆಲೆ ತಿಳಿಸಲು, ನಾವು ನಮ್ಮನ್ನು ಸಾಬೀತುಪಡಿಸಲು ಕೂಗಾಡಬೇಕಿಲ್ಲ. ನಮ್ಮ ನಡತೆ, ನಮ್ಮ ಶ್ರಮ, ನಮ್ಮ ಮೌನ ಮತ್ತು ನಮ್ಮ ಆತ್ಮಸ್ಥೈರ್ಯವೇ ನಮ್ಮ ಮೌಲ್ಯವನ್ನು ಬೇರೆಯವರಿಗೆ ಹೇಳಿಕೊಡುತ್ತದೆ. ನಿಜವಾದ ಬೆಲೆ ಅಂದರೆ ಮಾತಿನಿಂದಲ್ಲ, ಸಮಯದ ಜೊತೆ ಹೊರಹೊಮ್ಮುತ್ತದೆ. ಕಾಲವು ಕೂಡಿ ಬರುತ್ತದೆ. ಕಾಲ ಅಂದ್ರೆ ನ್ಯಾಯಾಧೀಶ. ಇಂದು ಅರ್ಥವಾಗದ ಸತ್ಯ ನಾಳೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕಾಲ ಯಾವತ್ತೂ ಗಡಿಬಿಡಿಯಿಂದ ಕೆಲಸ ಮಾಡಲ್ಲ, ಹಾಗೇನೇ ತಪ್ಪು ಮಾಡುವುದೂ ಇಲ್ಲ. ಸಮಯ ಬರುವವರೆಗೆ ಕಾದು ನೋಡಬೇಕು. ಇದು ನಿರಾಶೆಯಲ್ಲ, ಭರವಸೆಯ ವಾಕ್ಯ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಅನ್ನುವ ಆಹ್ವಾನ. ಪರಿಣಾಮಗಳು ಬರುವವರೆಗೂ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಸಂದೇಶ. ಒಟ್ಟಿನಲ್ಲಿ ಈ ಕೃಷ್ಣನ ಅದ್ಭುತ ಸಾಲು ಹೇಳೋದು, ನೋವಿಗೆ ಪ್ರತೀಕಾರ ಬೇಡ, ತಾಳ್ಮೆ ಸಾಕು. ನಿನ್ನ ಮೌಲ್ಯವನ್ನು ಸಮಯವೇ ಜಗತ್ತಿಗೆ ತೋರಿಸುತ್ತದೆ. ಇದರಲ್ಲಿ ತುಂಬಾ ಜೀವನಾನುಭವದ ಸತ್ಯ ಇದೆ. ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ತಾಳ್ಮೆಯನ್ನ ಗೆಲ್ಲಬಹುದು.